ಒಬ್ಬ ರಾಜ ತನ್ನ ಭಯವನ್ನು ನಿಯಂತ್ರಿಸಲಿಲ್ಲ. ಒಂದು ತಪ್ಪು ನಿರ್ಧಾರದಿಂದ ರಾಜ್ಯವನ್ನೇ ಕಳೆದುಕೊಂಡ. ಈ ಶ್ಲೋಕ ಹೇಳೋ ಸತ್ಯ ಇವತ್ತಿನ ಜೀವನಕ್ಕೂ ಡೇಂಜರಸ್ ಆಗಿ ಸರಿಬರುತ್ತದೆ. ನಾವು ಜೀವನದಲ್ಲಿ ಹಲವಾರು ಬಾರಿ ಕೆಲಸ ಶುರು ಮಾಡೋಕ್ಕೆ ಭಯಪಡ್ತೀವಿ. ಏನಾದರೂ ತಪ್ಪಾದರೆ ಅಂತ ಯೋಚಿಸಿ ನಿಲ್ತೀವಿ. ಆದರೆ ಪುರಾತನ ಶಾಸ್ತ್ರಗಳು ಹೇಳೋ ಒಂದು ಶ್ಲೋಕ, ಭಯಪಡುವ ವ್ಯಕ್ತಿ ಹೇಗೆ ತನ್ನ ಅವಕಾಶ, ಗೌರವ ಮತ್ತು ಯಶಸ್ಸನ್ನೇ ಕಳೆದುಕೊಳ್ಳುತ್ತಾನೆ ಅಂತ ಎಚ್ಚರಿಸುತ್ತದೆ. ಆ ಶ್ಲೋಕ ಯಾವುದಂತ ಹೇಳಿದ್ರೆ, ಈ ಶ್ಲೋಕದ ಅರ್ಥ ಏನು ಗೊತ್ತಾ? ಯಾರು ತಮ್ಮ ಕರ್ತವ್ಯದಲ್ಲಿ ಧೈರ್ಯವಿಲ್ಲದೆ ಪ್ರತಿ ಸಣ್ಣ ವಿಷಯಕ್ಕೂ ಭಯಪಡುತ್ತಾರೋ ಅವರು ನಿಧಾನವಾಗಿ ತಮ್ಮ ಶಕ್ತಿ, ಗೌರವ ಮತ್ತು ಸ್ಥಾನವನ್ನು ಕಳೆದುಕೊಳ್ಳುತ್ತಾರೆ. ರಾಜನಿಗೆ ಇದು ರಾಜ್ಯ ನಷ್ಟ, ಆದರೆ ನಮಗೆ ಇದು ಜೀವನದ ಅವಕಾಶಗಳ ನಷ್ಟ. ಇವತ್ತು ಹಲವರು ತಮ್ಮ ಕನಸು ಶುರು ಮಾಡೋದಕ್ಕೆ ಹೆದರುತ್ತಾರೆ. ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ, ಯೂಟ್ಯೂಬ್ ಶುರು ಮಾಡೋದಕ್ಕೆ ಭಯ, ಬಿಸ್ನೆಸ್ ಮಾಡೋದಕ್ಕೆ ಭಯ, ಪಬ್ಲಿಕ್ಕಲ್ಲಿ ಮಾತಾಡೋದಕ್ಕೆ ಭಯ. ಆದರೆ ನೆನಪಿರಲಿ, ಭಯವೇ ಜೀವನದ ದೊಡ್ಡ ಶತ್ರು. ಮಹಾಭಾರತದಲ್ಲೂ ಭಯ ಮತ್ತು ಸಂಶಯದಿಂದ ಹಲವರು ಸೋತರು. ಆದರೆ ಧೈರ್ಯದಿಂದ ಮುಂದೆ ಹೋದವರು ಇತಿಹಾಸ ಸೃಷ್ಟಿಸಿದವರು. ಜೀವನದಲ್ಲಿ ಭಯ ಇದ್ದೇ ಇರುತ್ತದೆ, ಆದರೆ ಭಯದ ಕಾರಣಕ್ಕೆ ನಿಲ್ಲೋದು ಅದೇ ನಿಜವಾದ ಸೋಲು. ನಿಮ್ಮ ಜೀವನವೇ ಬದಲಾಗಬಹುದು. ಈ ಶ್ಲೋಕ ನಿಮಗೆ ಇಷ್ಟ ಆಯಿತಾ? ಇಂತಹ ಪವರ್ಫುಲ್ ಮತ್ತು ಭಾರತೀಯ ಜ್ಞಾನ ಮತ್ತು ಜೀವನ ಪಾಠಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.